N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬಾಂಬ್ ಬಿಟ್ಟವರು ದೇಶದ್ರೋಹಿಗಳು. ಅವರಿಗೆ ಯಾವುದೇ ಜಾತಿ ಧರ್ಮ ವರ್ಗವಿಲ್ಲ. ಮನುಷ್ಯತ್ವ ಕರುಣೆ ಇಲ್ಲದವರನ್ನ ನಾವು ಯಾರು ಕೂಡ ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ವಿಧಾನಸಭೆ ಅಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಘಟನೆಯನ್ನ ರಾಜ್ಯದ ಎಲ್ಲಾ ಜನತೆ ಖಂಡಿಸಿದ್ದಾರೆ. ಇಂತಹ ದೇಶದ್ರೋಹಿ ಕೃತ್ಯ ಯಾರು ಮಾಡಿದ್ದಾರೋ ಅವರಷ್ಟೇ ಅಲ್ಲದೆ ಅವರ ಹಿಂದೆ ಇದ್ದು ಷಡ್ಯಂತ್ರ ಮಾಡಿದವರನ್ನ ಮಟ್ಟ ಹಾಕಬೇಕು ಅಂತ ಒತ್ತಾಯಿಸಿದ್ರು. ಶಾಂತಿಯುತ ನಿರ್ಭಯ ಸಮಾಜದಲ್ಲಿ ಮಾತ್ರ ಅಭಿವೃದ್ಧಿ ಮತ್ತು ಜನ ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವಾಗುತ್ತೆ. ಶಾಂತಿಯುತ ರಾಜ್ಯವನ್ನ ಹದಗೆಡಿಸಲು ಪ್ರಯತ್ನಿಸಿದ್ದವರನ್ನ ಮಟ್ಟ ಹಾಕಲು ಸರ್ಕಾರ ಕ್ರಮ ಕೈಗೊಂಡಿದೆ. ಇನ್ನು ತಪ್ಪಿತಸ್ಥರನ್ನ ಪತ್ತೆ ಹಚ್ಚಬೇಕು. ಇದರ ಹಿಂದೆ ಯಾರಿದ್ದಾರೆ, ಅವರ ಉದ್ದೇಶ ಏನಾಗಿತ್ತು ಎಂಬುದನ್ನ ಬಯಲು ಮಾಡಬೇಕು. ಅದೇ ರೀತಿ ಮುಂದೆ ಈ ರೀತಿಯ ಕೃತ್ಯ ಮಾಡಲು ಯಾರಿಗೂ ಧೈರ್ಯ ಬರದಂತ ಶಿಕ್ಷೆ ವಿಧಿಸಬೇಕು ಅಂತ ಯುಟಿ ಖಾದರ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರದು. ಆ ರೀತಿ ಮಾಡಿದ್ರೆ ಅದು ರಾಜ್ಯದ ಹಿತಾಸಕ್ತಿಗೆ ಅನುಕೂಲವಾಗಿ ಇರೋದಿಲ್ಲ. ಈಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು. ಅದನ್ನ ಬಿಟ್ಟು ನಮ್ಮ ನಡುವೆ ಭಿನ್ನಾಭಿಪ್ರಾಯ ಮೂಡಿದ್ರೆ ದುಷ್ಕರ್ಮಿಗಳು ಅದರ ಲಾಭವನ್ನ ಪಡೆದುಕೊಳ್ತೀವಿ. ಇನ್ನು ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಅವರ ಇಡೀ ವರ್ಗವನ್ನ ಗುರಿಯಾಗಿಸೋದು ಸರಿಯಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಆ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಬೇಕು. ಬಾಂಬ್ ಬಿಟ್ಟವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಲ್ಲಿ ಇಂತಹ ಘಟನೆಗಳು ನಡೀತಾ ಇವೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ರಾಜಕೀಯವಾಗಿ ನಾನು ಏನು ಮಾತನಾಡುತ್ತಿಲ್ಲ. ಕರ್ನಾಟಕ ಜನತೆ ಕನ್ನಡಿಗರು ಎಲ್ಲರೂ ಕೂಡ ಕನ್ನಡಿಗರಾಗಿ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಂತೆ ಜೀವನ ನಡೆಸ್ತೀವಿ. ಇದರ ನಡುವೆ ನಮ್ಮನ್ನ ಬೇರ್ಪಡಿಸಲು ಯಾರಿಗೂ ಕೂಡ ಅವಕಾಶ ನೀಡಬಾರದು ಅಂತ ಯುಟಿ ಖಾದರ್ ಹೇಳಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಶಾಸಕರ ಭವನ ಕಟ್ಟುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಯುಟಿ ಖಾದರ್ ಇದಕ್ಕೆ 2-3 ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಇಲಾಖೆ ಅಧಿಕಾರಿಗಳ ಜೊತೆಗೆ ಡಿಸಿ ಅವರು ಚರ್ಚೆ ಮಾಡಿದ್ದಾರೆ. ನಾನು ಮತ್ತು ವಿಧಾನ ಪರಿಷತ್ ಸಭಾಪತಿ ಅವರು ಕುರಿತು ಚರ್ಚೆ ಮಾಡಿ ಶಾಸಕರ ಭವನಕ್ಕೆ ಅಂತಿಮ ರೂಪುರೇಷೆ ಸಿದ್ಧಪಡಿಸುತ್ತೀವಿ ಎಂದು ಹೇಳಿಕೆ ನೀಡಿದ್ದಾರೆ. ಹೌದು, ಇದರ ಬಗ್ಗೆ 2-3 ಇವತ್ತು ಪ್ಲಾನ್ ಮತ್ತು ಆಲೋಚನೆ ಇದೆ. ಇದನ್ನು ನಾವು ನಮ್ಮ ಇಲಾಖೆಯ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದ GC ಅವರಿಗೆ ಚರ್ಚೆ ಮಾಡಿದ್ದಾರೆ. ನಾನು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿ ಬಸವ ಹೋರಾಟ ಕೂತು ಒಂದು ಚರ್ಚೆ ಮಾಡಿ ಇದಕ್ಕೆ ಅಂತಿಮವಾದ ರೂಪ ನಾವು ಕೊಡ್ತೇವೆ. ಸರ್, ಈಗ ಒಂದು ರಾಜ್ಯದ ಮೊನ್ನೆ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ರಾಜ್ಯದ ಜನರಿಗೆ ಏನು ಹೇಳ್ತೀರಿ? ಯಾವುದೇ ರೀತಿ ಬೆಂಗಳೂರು ಒಂದು ಹಂತದಲ್ಲಿ ಭಯ ಬೀಳಿಸುವಂತಹ ಕೃತ್ಯಗಳು ನಡೀತಾ ಇದೆ ಅನ್ನುವಂಥ ಆತಂಕ ಕೂಡ ಇರುವಂಥದ್ದು, ಏನು ಹೇಳ್ತೀವಿ? ಈ ಒಂದು ಘಟನೆಯಲ್ಲಿ ಇಡೀ ರಾಜ್ಯದ ಜನತೆ ಸರ್ವರು ಕೂಡ ಖಂಡಿಸಿದ್ದಾರೆ. ಯಾರೇ ಇವತ್ತಿರಲಿ ಇಂಥ ದೇಶದ್ರೋಹಿ ಮತ್ತು ಸಮುದ್ರ ಶಕ್ತಿ ಯಾರಿದ್ದಾರ ಅವರ ಮಟ್ಟವನ್ನು ಅವರನ್ನು ಮಾತ್ರಲ್ಲ ಹಿಂದೆದ್ದಂಥ ಷಡ್ಯಂತರ ಮಾಡುವಂಥ ಅನ್ನೋನು ಕೂಡ ಸರ್ಕಾರ ಇವತ್ತು ಮಟ್ಟ ಹಾಕಲೇಬೇಕು. ಶಾಂತಿಯುತವಾದ ಮತ್ತು ನಿರ್ಭಯವಾದ ಸಮಾಜ ಇದ್ದರೆ ಮಾತ್ರ ಇವತ್ತು ಅಭಿವೃದ್ಧಿ ಮತ್ತು ಜನ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಯಾರು ಇವತ್ತು ಈ ಶಾಂತಿಯುತವಾದ ನಮ್ಮ ರಾಜ್ಯವನ್ನು ಇವತ್ತು ಅದನ್ನು ಹೆಸರು ಕೆಡಿಸಲಿಕ್ಕೆ ಅಥವಾ ಬೇರೆ ಉದ್ದೇಶದಿಂದ ಇವತ್ತು ಪ್ರಯತ್ನ ಪಡ್ತಿದ್ದಾರಾ ಅಂಥವ್ರು ಮಟ್ಟ ಹಾಕುವಂಥ ಕೆಲಸ ಇವತ್ತು ಸರ್ಕಾರ ಏನು ಇವತ್ತು ಕ್ರಮ ಕೈಗೊಂಡಿದೆ. ಅದನ್ನು ಮುಂದೆ ಕೂಡ ತಗೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅದು ಯಾರು ಪತ್ತೆ ಹಚ್ಚಬೇಕು, ಅವರನ್ನು ಮಾತ್ರ ಹಿಂದೆ ಯಾರಿದ್ದಾರೆ, ಉದ್ದೇಶ ಏನು ಮತ್ತು ಇನ್ನು ಮುಂದೆ ಈ ರೀತಿಯ ಕೃತ್ಯ ಮಾಡಲಿಕ್ಕೆ ಧೈರ್ಯ ಬರದಂತ ಒಂದು ಶಿಕ್ಷಣ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಂಥ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು. ಅಲ್ಲ, ಇಂಥ ವಿಚಾರ ನೋಡಿ, ಈ ಸಂದರ್ಭದಲ್ಲಿ ಯಾರು ಕೂಡ ರಾಜಕಾರಣ ಮಾಡಲೇಬಾರದು. ಈ ಒಂದು ಸಂದರ್ಭ ರಾಜಕೀಯ ಮಾಡುವವರು ಬಹುಶಃ ಅದು ರಾಜ್ಯದ ಹಿತಾಸಕ್ತಿಗೆ ಅನುಗುಣವಾಗಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಾವೇನದು ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ತಂದ್ರೆ ಅದರ ಪ್ರಯೋಜನವನ್ನು ಈ ದುಷ್ಕರ್ಮಿಗಳು ವಹಿಸ್ತಾರೆ. ಬಾಂಬ್ ಇಡುವಂತ ದುಷ್ಕರ್ಮಿಗಳು, ದೇಶದ್ರೋಹಿಗಳು, ಅವ್ರಿಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ವರ್ಗ ಇಲ್ಲ. ಅವ್ರು ಏನಾದ್ರು ಇಟ್ಟಂತ ಸಂದರ್ಭದಲ್ಲಿ ಯಾವ ಜಾತಿ ಯಾವ ಧರ್ಮದ ಯಾವ ಗಾಯ ಆಗ್ತದೆ, ಯಾವ ತೀರಿ ಹೋಗ್ತದೆ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಅದಕ್ಕೆ ಮಾನವೀಯತೆ ಇಲ್ಲ ಅಂತ, ಕರುಣೆ ಇಲ್ಲ ಅಂತ, ಮನುಷ್ಯರನ್ನು ನಾವು ಯಾರು ಕೂಡ ಸಹಿಸಿಕೊಳ್ಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇವೆ. ಒಂದು ವರ್ಗವನ್ನು ಗುರಿಯಾಗಿಸಿಕೊಂಡು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ರಾಷ್ಟ್ರೀಯ ಪಕ್ಷದ ನಾಯಕರುಗಳು. ಕಡೆ ಆ ವರ್ಗಕ್ಕೆ ಯಾರೋ ಒಬ್ರು ಮಾಡಿದ್ದಕ್ಕೆ ಇಡೀ ವರ್ಗವನ್ನು ದ್ವೇಷಿಸುವಂಥದ್ದು ಸರಿಯಲ್ಲ ಅಲ್ಲ. ಅದು ಎಲ್ಲರೂ ಕೂಡ ಹೇಳ್ತಾರೆ, ಯಾವ ಒಬ್ಬ ಮಾಡಿದ ತಪ್ಪಿಗೆ ಇಡೀ ವರ್ಗವನ್ನು ಎಲ್ಲಿ ಕೊಡುತ್ತೋ ಸರಿಯಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ಇದರಲ್ಲಿ ನಾವೀಗ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪತ್ತೆ ಹಚ್ಚಿದ ನಂತರ ಅವ್ರು ಯಾರು, ಏನು, ಅವ್ರ ಹಿಂದೇನು, ಅವ್ರು ಯಾವ ಉದ್ದೇಶ ಮಾಡಿದ್ದಾರೆ ಎಲ್ಲ ಕೂಡ ಬಯಲು ಕೇಳಿಕೊಂಡು ಇವರಿಗೆ ಕೂಡ ಕಠಿಣ ಶಿಕ್ಷೆ ಆಗಬೇಕು. ಇವರು ಹಿಂದಿದ್ದವ್ರನ್ನು ಕೂಡ ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಇಂಥ ಧೈರ್ಯ ಬರದ ರೀತಿಯಲ್ಲ ಕ್ರಮ ತಗೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ.
ಎಲ್ಲಿ ಕಾಂಗ್ರೆಸ್ ಸರ್ಕಾರಗಳಿರುತ್ತೋ ನೋಡಿ, ನಾನು ಈಗ ರಾಜ್ಯಕ್ಕೆ ಬಗ್ಗೆ ನಾನು ಕೂಡ ಮಾತಾಡಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದ ಜನತೆ, ಕನ್ನಡಿಗರು, ಕನ್ನಡದಲ್ಲಿ ನೆಲೆಸುವ ಸರ್ವ ಜನರ ಒಂದು ಇದು ಬಯಕೆ. ನಾವೆಲ್ಲ ಕನ್ನಡಿಗರು ಒಂದು, ಕನ್ನಡ ಒಂದು, ಕರ್ನಾಟಕ ಒಂದು, ನಾವೆಲ್ಲ ಅಣ್ಣ ತಮ್ಮಂದಿರಂತೆ ನಾವು ಜೀವನ ಮಾಡ್ತೇವೆ. ಇದರ ಮಧ್ಯೆ ಯಾರಾದ್ರೂ ಬೇರೆ ಪಡಿಸಿ ಬಂದ್ರೆ ಅದಕ್ಕೆ ಯಾರು ಕೂಡ ಜನ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.